ವಕೀಲರ ತಂಡ, ಅಧಿಕಾರಿಗಳ ತಂಡ, ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಎಲ್ಲ ತಯಾರಿಯನ್ನು ಮಾಡಿ ಇವತ್ತು ನಮ್ಮ ಅಟರ್ನಿ ಜನರಲ್ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ನಾನು ಎಲ್ಲರೂ ಕೂಡ ಕೋರ್ಟ್ನಲ್ಲಿ ಉಪಸ್ಥಿತರಿದ್ವಿ. ಆಗ ಸುಪ್ರೀಂ ಕೋರ್ಟ್ನವರು ಕೆಲವೇ ನಿಮಿಷಗಳಲ್ಲೇ ಈ ವಿಷಯದಲ್ಲಿ ಅರ್ಥ ಮಾಡಿಕೊಂಡು ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಅವರ ಅಟರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ ಇಬ್ಬರೂ ಸಹ ಬಂದು ನಮಗೆ 2 ವಾರ ಟೈಮ್ ಕೊಡಿ, ಒಂದು ತೀರ್ಮಾನ ತೆಗೆದುಕೊಂಡು ವಾಪಸ್ ಕೋರ್ಟ್ ಮುಂದೆ ಬರ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ನವರು ನೋಟಿಸ್ ಇಶ್ಯೂ ಮಾಡೋಣ ಅಂತ ಅಂದಾಗ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬೇಡ ನೋಟಿಸು, ನಾವೇ ಒಂದು ತೀರ್ಮಾನ ತೊಗೊಂಡು ಬರ್ತೀವಿ ಅಂತ. ಬಹುಶಃ ನೋಟಿಸ್ ಇಶ್ಯೂ ಮಾಡಿದರೆ ಅವರಿಗೆ ಮುಜುಗರ ಆಗ್ಬೋದು ಅನ್ನೋದು ಏನು ನನಗೆ ಗೊತ್ತಿಲ್ಲ. ಒಟ್ಟಾರೆ ಕೋರ್ಟ್ನ ಮನೋಭಾವನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಸುಪ್ರೀಂ ಕೋರ್ಟ್ನ ಬೆಂಚು ಮುಂದೆ ಹೋಗಿ ಹೇಳಿದ್ರು, ನೀವೇ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಔಟ್ ಆಫ್ ದ ಕೋರ್ಟೇ ಇದನ್ನು ನೀವು ಸೆಟಲ್ ಮಾಡ್ಕೋಬೋದು, ಆ ರೀತಿಯಲ್ಲಿ ನೀವು ಒಂದು ತೀರ್ಮಾನ ತೆಗೆದುಕೊಳ್ತೀರಾ ಅನ್ನುವಂಥ ಆಶಾ ಮನೋಭಾವವನ್ನು ಕೂಡ ಕೋರ್ಟ್ನವ್ರು ಹೇಳಿದ್ದಾರೆ. ಒಟ್ಟಾರೆ ನಾವು ಕೇಂದ್ರ ಸರ್ಕಾರಕ್ಕೆ ಬಹಳ ಅವಧಿಗೆ ಮೊದಲೇ ಬರಗಾಲವನ್ನು ಡಿಕ್ಲೇರ್ ಮಾಡಿ ಮೆಮೊರ್ಯಾಂಡಮ್ ಅನ್ನು ಕೂಡ ವಾಡಿಕೆ ಸಮಯಕ್ಕಿಂತ 1.5 ತಿಂಗಳು ಮೊದಲೇ ನಾವು ಡ್ರೌಟು ಡಿಕ್ಲೇರ್ ಮಾಡಿದ್ದೀವಿ. 1.5 ತಿಂಗಳು ಮೊದಲೇ ಮೆಮೊರ್ಯಾಂಡಮ್ ಅನ್ನು ಕೂಡ ಕೊಟ್ಟಿದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಟೀಮು ಕೂಡ ಅಕ್ಟೋಬರ್ ಮೊದಲನೇ ವಾರದಲ್ಲೇ ಬಂದು ಕರ್ನಾಟಕದ 13 ಜಿಲ್ಲೆಗಳನ್ನ ವೀಕ್ಷಣೆ ಮಾಡಿ ಹೋಗಿತ್ತು. ಮತ್ತು ನವೆಂಬರ್ 20 ಅಷ್ಟೊತ್ತಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಎಲ್ಲ ಅಧಿಕಾರಿಗಳು ಅವರ ಶಿಫಾರಸನ್ನು ಫೈನಲೈಸ್ ಮಾಡಿ ಹೋಮ್ ಮಿನಿಸ್ಟ್ರಿಗೆ ನವೆಂಬರ್ 20ನೇ ತಾರೀಕೆ ಕಳಿಸ್ಕೊಟ್ಟಿದ್ದಾರೆ. ನವೆಂಬರ್ 20ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಹೋಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿನವರು ಡಿಸಿಷನ್ನೇ ಮಾಡಲಿಲ್ಲ. ಆ ಫೈಲು ಹೋಮ್ ಮಿನಿಸ್ಟ್ರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿದೆ. ನಾವು ನಮ್ಮ ಪ್ರಯತ್ನ ಮಾಡಬೇಕು ಅಂತೇಳಿ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿನ ಭೇಟಿ ಮಾಡಿದ್ವಿ. ಅದಾದಮೇಲೆ ಫೈನಾನ್ಸ್ ಮಿನಿಸ್ಟ್ರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಆಫೀಸ್ಗೆ ಹೋಗಿ ನಾವು ಭೇಟಿ ಮಾಡಿದ್ದೇವೆ. ಅದು ಸಾಲಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ವಿ. ಪ್ರೈಮ್ ಮಿನಿಸ್ಟ್ರಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲಿ CM ನಾವು ಹೋಗಿ ಭೇಟಿ ಮಾಡಿದ್ವಿ. ತಿರ್ಗಾ ಜನವರಿಯಲ್ಲಿ CM ಅವರು ಪ್ರೈಮ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದರು. ಇಷ್ಟೆಲ್ಲ ನಾವು ಮಾಡಿದರೂ ಕೂಡ ನವೆಂಬರ್ ತಿಂಗಳ ಒಳಗೆ ಪರಿಹಾರ ನಮಗೆ ಕೊಡಬೇಕಾಗಿತ್ತು ಅಂತ ಕೇಂದ್ರ ಸರ್ಕಾರದ ಕಾನೂನೇ ಹೇಳುತ್ತೆ. ನಾವು ಸೆಂಟ್ರಲ್ ಟೀಮ್ ಬಂದು ಹೋದ್ಮೇಲೆ 1 ತಿಂಗಳು ಒಳಗಡೆ ಕೊಡಬೇಕು ಅಂತ, ಅಂದರೆ ನವೆಂಬರ್ ತಿಂಗಳಲ್ಲೇ ಪರಿಹಾರ ಕೊಡಬೇಕಾಗಿರುವಂಥ ಕಾನೂನು ಇದ್ರೂ ಕೂಡ ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿರುವ ಬರಗಾಲ, ರೈತರ ಸಮಸ್ಯೆ ಬಗ್ಗೆ ಯಾವುದು ಲೆಕ್ಕಕ್ಕೆ ಇಡದೆ ಗಾಢವಾದಂಥ ನಿದ್ರೆಗೆ ಹೋಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇತ್ತು. ಕೊನೆಗೆ ನಾವು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಅನಿವಾರ್ಯವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ ಅನ್ನೋ ತೀರ್ಮಾನ ತಗೊಂಡ್ಮೇಲೆ ನಾವು 23ನೇ ತಾರೀಕು ಮಾರ್ಚ್ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅರ್ಜಿಯನ್ನು ಹಾಕಿದ್ವಿ. ಆವಾಗ ಸೆಂಟ್ರಲ್ ಗೌರ್ಮೆಂಟ್ನವ್ರು ಎಚ್ಚೆತ್ಕೊಂಡ್ಬಿಟ್ಟು ನಾವು ಅರ್ಜಿ ಹಾಕಿದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದವ್ರು 28ನೇ ತಾರೀಕು ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋಕ್ಕೆ. ಅಲ್ಲಿವರೆಗೂ ಏನು ಮಾಡಲಿಲ್ಲ. ನವೆಂಬರ್ 20ನೇ ತಾರೀಕಿಂದ ಮಾರ್ಚ್ 28ರವರೆಗೂ ಮಲ್ಕೊಂಡಿದ್ದು, ಮಾರ್ಚ್ 28ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋಕ್ಕೆ. ಒಟ್ಟು ಇವರು ಸಾರಾಂಶ ಏನಂದರೆ ಕರ್ನಾಟಕದ ಜನಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಪರಿಹಾರವನ್ನು ವಿಳಂಬ ಮಾಡೋದು, ಒಡೆದಂಗೆ ಮಾಡೋದು ಇವರ ಉದ್ದೇಶ ಆಗಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಅವರೇ ಬಂದು ಒಪ್ಕೊಂಡಿದ್ದಾರೆ. 2 ವಾರದಲ್ಲಿ ನಾವೇನಾದರೂ ಒಂದು ತೀರ್ಮಾನವನ್ನು ಮೇಲಿನವ್ರ ಹತ್ರ ಮಾತಾಡಿ, ಸರ್ಕಾರದವ್ರ ಹತ್ರ ಮಾತಾಡಿ ವಾಪಸ್ ಬರ್ತೇವೆ ಅಂತ ಕೇಂದ್ರ ಸರ್ಕಾರದ ವಕೀಲರು ಒಪ್ಕೊಂಡು ಹೋಗಿದ್ದಾರೆ. ಈಗಲಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಕರ್ನಾಟಕದ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ, ನಾವು 18,172 ಕೋಟಿ ಪರಿಹಾರ ಕೇಳಿದ್ದೇವೆ. ಅದರಲ್ಲಿ 4,663 ಕೋಟಿ ರೈತರಿಗೆ ಪರಿಹಾರ ಕೊಡುವಂಥದ್ದು ಇದೆ. ಆ 4,663 ಕೋಟಿ ಬಂದರೆ ಒಬ್ಬೊಬ್ಬ ರೈತನಿಗೆ 13,000 ರೂಪಾಯಿ ಸಿಗುತ್ತೆ. ಇಂಥ ಬರಗಾಲದ ಸಂದರ್ಭದಲ್ಲಿ ಅಷ್ಟಾದರೂ ಪರಿಹಾರ ರೈತರ ಕೈಗೆ ಹೋದರೆ ಆವಾಗ ಸ್ವಲ್ಪನಾದರೂ ಅವ್ರಿಗೆ ರಿಲೀಫ್ ಸಿಗ್ತದೆ. ಆ 13,000 ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ರೈತರ ಪರವಾಗಿ. ಕರ್ನಾಟಕ ರಾಜ್ಯ ಸರ್ಕಾರ ಈಗಲಾದರೂ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಈ 13,000 ರೂಪಾಯಿಯನ್ನು ಪ್ರತಿ ರೈತರಿಗೆ ನಾವು ಕೊಡಲಿಕ್ಕೆ ಅವಕಾಶ ಆಗುತ್ತೆ.
ಆ ದಿಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಸರ್, ಈಗ ನೋಡಿ ನೀವು